ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ನಿಮ್ಮ ಪ್ರೀತಿಯ ಲಿಖಿತ. ಇದು ಲಾಸ್ಟ್ ವೀಕ್ ನಾವು ಮತ್ತೆ ಮೈಸೂರು ಟ್ರಿಪ್ ಹೋಗಿದ್ವಿ, ಅಗೈನ್ ಫ್ರೆಂಡ್ ಜೊತೆನೇ. ಯಾಕೆಂದರೆ ಲಾಸ್ಟ್ ಟೈಮ್ ನಾವು ಫುಲ್ ಪ್ಲೇಸೆಲ್ಲ ಕವರ್ ಮಾಡೋಕ್ಕಾಗಿರ್ಲಿಲ್ವ, ಹಾಗಾಗಿ ಮತ್ತೆ ನಾವು ಇನ್ನೊಂದು ಸರಿ ಹೋಗಿದ್ವಿ. ಬಟ್ ಈ ಸರಿ ಸ್ವಲ್ಪವೆಲ್ಲ ಬೇರೆ ಫ್ರೆಂಡ್ಸೇ ಬಂದಿದ್ದರು. ಕಾಮನ್ನಾಗಿ ನಾನು ಮತ್ತು ಉಮಾ, ಇನ್ನು ಬಾಯ್ಸ್ ಎಲ್ಲ ಕಾಮನ್ ಆಗಿದ್ದರು. ಇನ್ನೆಲ್ಲರೂ ಆಲ್ಮೋಸ್ಟ್ ಬೇರೆಯೇ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಇವರು ಕೂಡ ನಮ್ಮ 10th ಫ್ರೆಂಡ್ಸ್ಗಳೇ. ಅಂದರೆ 10th ಫ್ರೆಂಡ್ಸ್ ಅಂದರೆ ಕಮ್ಮಿ ಜನ ಏನಿರಲ್ಲ ಅಲ್ವಾ, ತುಂಬ ಜನನೇ ಇರ್ತಾರೆ. ಹಾಗಾಗಿ ಇವರು ಪುನೀತ್ ಅಂತ ನನ್ನ ಫ್ರೆಂಡ್, ಹಾಗೆ ಅಗೈನ್ ಮೈಲಾರಿ, ಇವರೆಲ್ಲ ಆದಮೇಲೆ ನಾವು ನಮ್ಮ ಮನೆ ಹತ್ರ ಒಂದು ಸ್ವಲ್ಪ ಜನ, ಇನ್ನಿಬ್ಬರು ಬೇರೆ ಕಡೆ. ಇವನು ನನ್ನ ಅಳಿಯ ಮಧು, ಅವನು ಹೇಳ್ತಿದ್ದಾನೆ ಹಾಯ್ ಅತ್ತೆ ಅಂತೇಳ್ಬಿಟ್ಟು. ಇವನು ಕ್ಯಾಮ್ರಾಮನ್ ಮಹೇಶ್. ಹಾಗೆ ನಾವು ಹೋಗಿದ್ದು ಪ್ಲೇಸು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ. ನಾವು ಬೆಳಗ್ಗೆ ತುಂಬಾ ಬೇಗ ಹೋಗಿದ್ವಿ, ಹಾಗಾಗಿ ಅಲ್ಲಿ ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೊತಾ ಇದ್ವಿ. ನಾವು ಹೋಗಿ ಟಿಫನ್ ಎಲ್ಲ ತಿಂದ್ಕೊಂಡು, ಬಟ್ ಅಲ್ಲಿ ಟಿಫನ್ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಆನೆಸ್ಟಾಗಿ ಹೇಳ್ತೀನಿ, ಅಲ್ಲಿ ಹೋದರೆ ನೀವು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಹತ್ರ ಮ್ಯಾಗಿ ಈ ಥರ ಪ್ರಿಫರ್ ಮಾಡಿ, ಚೆನ್ನಾಗಿರುತ್ತೆ. ನಾರ್ಮಲ್ ಟಿಫನ್ ಏನೂ ತಿನ್ನೋದಕ್ಕಾಗಲ್ಲ. ಹಾಗೆ ವಾಟರ್ ಕೂಡ ಚೆನ್ನಾಗಿರಲ್ಲ, ವಾಟರ್ ಅಂತೂ ಕ್ಯಾರಿ ಮಾಡಲೇಬೇಕು ನೀವು. ಹಾಗೆ ನಾವು ಅಲ್ಲಿ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಮೇಲೆ ಹೋಗಬೇಕು ಅಂದರೆ ನಾವು ಓನ್ ವೆಹಿಕಲಲ್ಲಿ ಹೋಗೋದಕ್ಕಾಗಲ್ಲ. ನಾವು ಹೋಗಬೇಕಾಗಿರೋದು KSRTC ಬಸ್ಸಲ್ಲೇ. ನಾವು ರೀಲ್ಸಲ್ಲಿ ನೋಡೋ ಅಷ್ಟು ಚೆನ್ನಾಗೇನಿಲ್ಲ ಹಿಮ ಎಲ್ಲನೂ. ಓಕೆ, ಒಂದು ಡೇ ಟ್ರಿಪ್ ಅಂತ ಹೋದರೆ ನೋಡ್ಕೊಂಡು ಬರ್ಬೋದು ದೇವಸ್ಥಾನನೆಲ್ಲನೂ. ನನಗೇನು ವ್ಯೂ ಅಷ್ಟೊಂದು ಹಿಮ ಆ ಥರ ಕಾಣಿಸಿಲ್ಲ. ಇದೇ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ. ನೋಡೋಕ್ಕೆ ಚಿಕ್ಕದಾಗಿದ್ದರೂ ಕೂಡ ಅಲ್ಲಿ ವಾತಾವರಣ ಸ್ವಲ್ಪ ಕೂಲಾಗಿರುತ್ತೆ. ಬಟ್ ರೀಲ್ಸಲ್ಲೆಲ್ಲ ನೋಡಿದ್ರೆ ಫುಲ್ ಹಿಮ ಬೀಳೋ ಥರ ಕಾಣಿಸುತ್ತೆ. ಅಷ್ಟು ಹಿಮ ಇರಲಿಲ್ಲ ನಾವು ಹೋಗೋ ಅಷ್ಟೊತ್ತಿಗೆ. ಹಾಗೆ 6 o'clockಗೆ ಬಿಡ್ತಾರೆ ಅಂತ ನಾವು ಹೋಗಿದ್ವಿ. ಬಟ್ 6 o'clock ಅಂತೂ ಬಿಡೋದೇ ಇಲ್ಲ ಅಲ್ಲಿ. 8 o'clock ಸ್ಟಾರ್ಟ್ ಆಗುತ್ತೆ. 8 ಅಂದರೆ 8:30 ಆಗುತ್ತೆ ನಾವು ಬಸ್ಸೆಲ್ಲ ಹತ್ತೋದಕ್ಕೆ. ಪರ್ ಪರ್ಸನ್ 80 rupees ತಗೊತಾರೆ, ಅದು ಅಪ್ ಆ್ಯಂಡ್ ಡೌನ್ ಕೂಡ. ಬಟ್ ಎಂಜಾಯ್ ಮಾಡ್ಬೋದು ಹೋಗಿ ಒನ್ ಡೇ. ನನ್ನ ಮಕ್ಕಳು ನೋಡಿ, ಈ ಸರಿ ನನ್ನ ಮಕ್ಕಳನ್ನ ಕೂಡ ಕರ್ಕೊಂಡೋಗಿದೆ, ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಟೆಂಪಲಲ್ಲಿ ನಾವು ಫೋಟೋಸ್ ವಿಡಿಯೋಸ್ ಎಲ್ಲ ತೊಗೊಳಕ್ಕಾಗಲ್ಲ. ಬಟ್ ನಾನು ಹಾಗೆ ಸ್ವಲ್ಪ ಕ್ಲಿಕ್ಕೆಲ್ಲ ತೊಗೊಂಡೆ, ನಿಮಗೂ ಕೂಡ ದರ್ಶನ ಮಾಡಿಸೋಣ ಸ್ವಾಮಿದು ಅಂತೇಳ್ಬಿಟ್ಟು. ಹಾಗೆ ಇಲ್ಲಿ ಕೂಡ ಒಂದು ತೊಟ್ಲಿತ್ತು ಕೃಷ್ಣಂದು. ನನಗಂತೂ ತುಂಬಾ ಮುದ್ದಾಗಿ ಕಾಣಿಸ್ತು. ಹಾಗೆ ಕೃಷ್ಣಂಗೆ ಎಷ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ, ನನಗಂತೂ ತುಂಬಾ ಇಷ್ಟ ಆಯಿತು. ಬಟ್ ಹಿಮ ಒಂದು ಇರಲಿಲ್ಲ ಅನ್ನೋದು ಬಿಟ್ಟರೆ ಇನ್ನೆಲ್ಲ ಓಕೆ ಅನಿಸ್ತು, ಚೆನ್ನಾಗಿತ್ತು. ಬಟ್ KSRTCಯಲ್ಲೇ ಮಾತ್ರ ಹೋಗಬೇಕು ನಾವು. ಬೇಗ ಹೋಗಿ ಸ್ವಲ್ಪ ಕ್ಯೂ ಅಲ್ಲಿ ನಿಂತರೆ ಬೇಗ ಹೋಗ್ತೀವಿ, ಇಲ್ಲ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಹಾಗೆ ಅಲ್ಲಿ ಕೂಡ ಮಧ್ಯಾಹ್ನ 12 ಗಂಟೆಯಿಂದ ಅನ್ನಪ್ರಸಾದ ಎಲ್ಲ ಇರುತ್ತೆ. ಬಟ್ ಬೆಳಗ್ಗೆನೇ ನಾವು ಹೋಗಿರೋದ್ರಿಂದ ನಮಗೇನು ಪ್ರಸಾದ ಏನು ಸಿಕ್ಕಿಲ್ಲ. ಹಾಗೆ ಅಲ್ಲಿ ಕುತ್ಕೊಂಡು ಸ್ವಲ್ಪ ರೀಲ್ಸು ಫೋಟೋಸು ಎಲ್ಲ ತೊಗೊಂಡು ಬಂದ್ವಿ. ನನ್ನ ಮಗಳು ಕೂಡ ಬರ್ತಿದ್ದಾಳೆ. ನಾವು LOV ಅಂತ ಫ್ರೆಂಡ್ ಮಾಡ್ತಾಯಿದ್ರೆ ಇನ್ನೊಬ್ರು ಇಲ್ಲ ಅಂತೇಳ್ಬಿಟ್ಟು ನನ್ನ ಮಗಳು ಅಂತ ಇಟ್ಕೊತಿದ್ಲು. ಬಟ್ ಜಿಂಕೆ ಒಂದು ಕಾಣಿಸ್ತು ನಮಗೆ. ಎಲ್ಲರೂ ಹೇಳ್ತಾರೆ ಅಲ್ಲಿ ಎಲಿಫ್ಯಾಂಟು ಈ ಥರ ಎಲ್ಲ ಕಾಣಿಸುತ್ತೆ ಅಂತೇಳ್ಬಿಟ್ಟು. ಬಟ್ ನಮ್ಗೆ ಅದೇನೂ ಕಾಣಿಸಿಲ್ಲ, ಜಿಂಕೆ ಮಾತ್ರ ಕಾಣಿಸ್ತು. ಓಕೆ, ನಾವು ಜಿಂಕೆನ ನೋಡ್ಕೊಂಡು ಬಂದ್ವಿ. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ತುಂಬ ಚೆನ್ನಾಗಿದೆ ಬೆಟ್ಟ ಎಲ್ಲನೂ, ಆದರೆ ಹಿಮ ಇರಲಿಲ್ಲ. ನಮ್ಗೆ ಯಾವುದೇ ರೀತಿ ಅನಿಮಲ್ಸ್ ಏನೂ ಕಾಣಿಸಿಲ್ಲ ಅಷ್ಟೇ ಇಲ್ಲಿ. ಹಾಗೆ ರಿಟರ್ನ್ ಬರಬೇಕಾದ್ರೆ ಸ್ವಲ್ಪ ಜನ ಎಲ್ಲ ಜಾಸ್ತಿ ಆದರು. ಎಗೈನ್ ನಾವು KSRTC ಬಸ್ಸಲ್ಲೇ ಬರಬೇಕು. ಆದರೆ ಫುಲ್ಲು ಕರುಸ್ ಎಲ್ಲ ಇರೋದಕ್ಕೆ ನಾನು ವಿಡಿಯೋಸ್ ಅಷ್ಟೊಂದು ತೊಗೊಳಕ್ಕಾಗಿಲ್ಲ. ನೀರೆಲ್ಲಿ ಸರಿಯಾಗಿರಲಿಲ್ಲ ಅಂತ ಹೇಳಿದ್ನಲ್ಲ, ಹಾಗೆ ಕೆಳಗಡೆ ಬಂದು ನಾವು ಸೋಡಾ ಮತ್ತು ಚಿರುಮುರಿ ಎಲ್ಲ ತೊಗೊಂಡ್ವಿ. ಮ್ಯಾಂಗೋ ನಮ್ಮ ಬ್ಯಾಂಗ್ಳೂರಲ್ಲಿ kg 150 ಇದ್ದರೆ ಅಲ್ಲಿ 1 piece 100 rupees ಅಂತ ಇರುತ್ತೆ. ಸೊ ನೀವು ಆದಷ್ಟು ಸ್ನ್ಯಾಕ್ಸ್ನೆಲ್ಲ ಇಲ್ಲಿಂದನೇ ಎತ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡಿ. ಅಲ್ಲಿಂದ ನೆಕ್ಸ್ಟ್ ನಾವು ಪ್ಲೇಸ್ಗೆ ಹೋಗಬೇಕಾದ್ರೆ ರೀಲ್ಸ್ ಎಲ್ಲ ಮಾಡ್ತಾಯಿದ್ವಿ. ಹಾಗೆ ರೀಲ್ಸ್ ಎಲ್ಲ ಮಾಡ್ಕೊಂಡು ಹೋದ್ವಿ. ನೆಕ್ಸ್ಟ್ ನಾವು ಹೋಗಿದ್ದೆ ಶಿವನ ಸಮುದ್ರ, ಅಂದರೆ ಚುಕ್ಕಿ ಫಾಲ್ಸ್ ಅಂತ. ಬಟ್ ಇಲ್ಲಿ ವಾಟರ್ ಈ ಸರಿ ತುಂಬಾ ಚೆನ್ನಾಗಿತ್ತು ಭರಚುಕ್ಕಿ ಫಾಲ್ಸ್ ಹತ್ರ. ಅಲ್ಲಿಗೆ ಹೋದರೆ ತುಂಬ ಸೆಕೆ ಇದೆ, ಹಾಗೆ ತುಂಬ ಬಿಸಿಲು. ನಾವು ಸ್ವಲ್ಪ ಹೊತ್ತು ಇರೋದಕ್ಕಾಗಿಲ್ಲ. ವಾಟರ್ ಕೂಡ ತುಂಬಾ ಸ್ಮೆಲ್ ಬರ್ತಾಯಿತ್ತು. ಓಕೆ, ವಾಟರೆಲ್ಲ ಫಾಲ್ಸ್ ಎಲ್ಲ ನೋಡಬೇಕು ಅಂದರೆ ಮಾತ್ರ ಹೋಗಿ ಇಲ್ಲಿ, ಇಲ್ಲ ಅಂದರೆ ನಿಮ್ಗೆ ಇಲ್ಲೇನು ವಾಟರಲ್ಲಿ ಆಟ ಆಡೋದಕ್ಕೆಲ್ಲ ಬಿಡಲ್ಲ. ಹಾಗೆ ಇಲ್ಲಿ ತುಂಬ ಫಿಶ್ ಅಂಗಡಿಗಳಿದೆ.
ಫಿಶ್ ತಿನ್ನೋರಾದರೆ ಆರಾಮ್ಸೆ ಹೋಗಿ ಅಲ್ಲಿ ನೋಡಿಕೊಂಡು ಫಿಶ್ ಎಲ್ಲ ತಿನ್ಕೊಂಡು ಬರ್ಬೋದು. ಬಟ್ ತುಂಬ ಅಂದರೆ ತುಂಬ ಸೆಕೆ ಇತ್ತು. ಎಷ್ಟು ಸೆಕೆ ಅಂದರೆ ನಮಗಲ್ಲಿ ನಿಂತ್ಕೊಳಕ್ಕಾಗ್ತಿರ್ಲಿಲ್ಲ, ಅಷ್ಟು ಸೆಕೆ ಇತ್ತು. ಹಾಗೆ ಅಲ್ಲಿಂದ ನಾವು ಶಿಂಷಾಂಬ ಮಾರಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ಈ ಥರ ಬೋರ್ವೆಲ್ಲೆಲ್ಲ ಯಾರಿಗೆಲ್ಲ ನೆನಪಿದೆ ಅಂತ ಕಾಮೆಂಟ್ ಮಾಡಿ. ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಅದೇ ಬೋರ್ವೆಲ್ಲಲ್ಲಿ ನೀರೆಲ್ಲ ತಗೊಂಡೋಗ್ತಾ ಇದ್ದಿದ್ದು ಕುಡಿಯೋಕ್ಕೆ. ಹಾಗೆ ಇದು ಶಿಂಷಾಂಬ ಮಾರಮ್ಮ ದೇವಸ್ಥಾನ ಅಲ್ಲೇ, ಅದಕ್ಕೆ ನಿಯರೇ ಇದೆ. ಅಲ್ಲಿ ಅದೆಲ್ಲ ಆದಮೇಲೆ ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋ ಅಷ್ಟರಲ್ಲಿ ಸ್ವಲ್ಪ ರೀಲ್ಸ್ ಎಗೈನ್ ಮಾಡಿದ್ವಿ. ಅಲ್ಲಿಂದ ಮತ್ತೆ ನಾವು ಹೋಗಿದ್ದು ಗೌಡ್ಗೆರೆಗೆ, ಗೌಡ್ಗೆರೆ ಚಾಮುಂಡಿ ಬೆಟ್ಟಕ್ಕೆ. ಅದು ತುಂಬ ಲಾಂಗ್ ಇತ್ತು ಅಂತ ಹೇಳ್ಬಿಟ್ಟು ಎಲ್ಲ ಮಲಗಿಬಿಟ್ಟಿದ್ದಾರೆ ಊಟ ಮಾಡಿಕೊಂಡು. ನಾವು ಊಟನೆಲ್ಲ ಇಲ್ಲೇ ಚಿಕ್ಕ ಚಿಕ್ಕ ಹೋಟೆಲಲ್ಲೇ ತಿಂದ್ವಿ, ಯಾಕಂದರೆ ನಮಗೆಲ್ಲ ಅಷ್ಟೊಂದು ಚೆನ್ನಾಗಿರೋ ಹೋಟೆಲೆಲ್ಲ ಸಿಕ್ಕಿಲ್ಲ. ನಾವು ನೆಕ್ಸ್ಟು ಗೌಡ್ಗೆರೆ ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ. ನಾನಂತೂ ತುಂಬಾ ಇಷ್ಟ ಆಯಿತು ನನಗೆ ಈ ಚಾಮುಂಡಿ ದೇವಸ್ಥಾನ. ಬಟ್ ಅನ್ಎಕ್ಸ್ಪೆಕ್ಟೆಡಾಗಿ ಬಂದಿದ್ದು. ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ವಿ, ಅಲ್ಲಿ ಫುಲ್ ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೌಡ್ಗೆರೆಗೆ ಬಂದ್ವಿ. ನನಗೆ ಎಲ್ಲೋ ಒಂದು ಕಡೆ ಚಾಮುಂಡಿ ದರ್ಶನ ಆಯಿತು ಅಲ್ವಾ ಅಂತ ಖುಷಿ. ಬಟ್ ಇಲ್ಲಂತೂ ತುಂಬಾ ಚೆನ್ನಾಗಿದೆ. ನಾವು ಹೋಗಿದ್ದು 6 ಗಂಟೆ ಆ ಥರ ಆಗಿರೋದ್ರಿಂದ ಜನ ಎಲ್ಲ ಖಾಲಿ ಇತ್ತು, ದರ್ಶನ ಚೆನ್ನಾಗಾಯಿತು. ಹಾಗೆ ಇಲ್ಲಿ ಉಪ್ಪು ದೀಪ ಎಲ್ಲ ಹಚ್ಚುತ್ತಾರೆ. ನಾವು ಹೋಗೋಷ್ಟೊತ್ತಿಗೆ ಕಮ್ಮಿ ಜನ ಇರೋದ್ರಿಂದ ನಾವು ಫೋಟೋಸ್ ವೀಡಿಯೋಸ್ ಎಲ್ಲ ತುಂಬಾ ಚೆನ್ನಾಗಿ ತೊಗೊಳಕ್ಕಾಯಿತು. ಯಾರೆಲ್ಲ ಗೌಡ್ಗೆರೆಗೆ ಹೋಗಿದ್ದೀರಾ ಅಂತ ಕಾಮೆಂಟ್ ಮಾಡಿ. ಹಾಗೆ ಅಲ್ಲೇ ಒಂದು ಬಸವ ಇರುತ್ತೆ, ಬಸವ ಮಂದಿರ ಅಂತೇಳ್ಬಿಟ್ಟು. ಇಲ್ಲೇ ನೋಡಿ ಬಸವನಿಗೆ ತ್ರಿಶೂಲ ಆಕಾರ ಇದೆ. ಇದೇನು ಹುಟ್ಟಬೇಕಾದ್ರೇ ಆ ಥರ ಬಂದಿದೆಯಾ ಇಲ್ಲ ಅದನ್ನು ಇವರೇನಾದರೂ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅದು. ಬಟ್ ಅದು ಹಸು ಅಂತೂ ತುಂಬಾ ಚೆನ್ನಾಗಿತ್ತು ಆ ಬಸವ. ಹಾಗೆ ಚಾಮುಂಡಿ ನಾವು ಏನು ದೇವ್ರ ಹತ್ರ ಹೋಗ್ತೀವೋ ಆ ರೋಡಲ್ಲಿ ಈ ಥರ ಎಲ್ಲ ದೇವ್ರ ವಿಗ್ರಹಗಳನ್ನೆಲ್ಲ ಕತ್ತಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಇಲ್ಲಿ ಕೂಡ ನಮಗೆ ಅನ್ನದಾನ ಇರುತ್ತೆ, 6:30 7ವರೆಗೂ ಇರುತ್ತೆ. ಬಟ್ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನನಗಿದಂತೂ ತುಂಬಾ ಇಷ್ಟ ಆಯಿತು. ಡೋಂಟ್ ವೇಸ್ಟ್ ದ ಫುಡ್ ಅಂತ ಹೇಳ್ಬಿಟ್ಟು. ಅಲ್ಲಿಂದ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ಬೇಕಾದ್ರೆ ನಾವು ಹೇಗೆಲ್ಲ ಎಂಜಾಯ್ ಮಾಡಿದ್ದೀವಿ ಅಂತ ನೋಡಿ. ಅವೆಲ್ಲ ಕವರ್ ಆಗಲ್ಲ. ನಮಗೆ ಟಿ ಟಿಯಲ್ಲಿ ಡ್ಯಾನ್ಸ್ ಎಲ್ಲ ಆಡೋದಕ್ಕಾಗಲೇ ಇಲ್ಲ. ಬಟ್ ಆದರೂ ಕೂಡ ಎಂಜಾಯ್ ಮಾಡಬೇಕು ಅಂತ ಫುಲ್ ಫ್ರೆಂಡ್ಸ್ ಎಲ್ಲ ಎಂಜಾಯ್ ಮಾಡಿದ್ವಿ. ಹಾಗೆ ಅವತ್ತು ಫ್ರೆಂಡ್ಶಿಪ್ ಡೇ ಕೂಡ ಇತ್ತು ನಮಗೆ. ಹಾಗಾಗಿ ಈ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ವಿ. ನಾವು ನೆಕ್ಸ್ಟ್ ಬಂದಿದ್ದೆ ಬ್ಯಾಂಗ್ಳೂರಿಗೆ ತುಂಬಾ ಹತ್ರ ಇರುವಂಥ ಕುಣಿಗಲ್ಗೆ. ಇಲ್ಲಿ ದೇವಸ್ಥಾನ ದೇವ್ರನ್ನಂತೂ ನೋಡಿ ನಾನು ನಿಜ ಮೈ ಮರೆತೆ ಒಂದು ಸ್ವಲ್ಪ ಹೊತ್ತು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಾವು ನವಗ್ರಹಗಳನ್ನ ಎಲ್ಲ ಕಡೆನೂ ಸಿಂಗಲ್ಲಾಗಿ ನೋಡಿರ್ತೀವಿ, ವಿಗ್ರಹಗಳು ಚಿಕ್ಕ ಚಿಕ್ಕದು. ಬಟ್ ಮೂರ್ತಿ ರೂಪದಲ್ಲಂತೂ ನಾವು ಯಾವತ್ತೂ ನೋಡೇ ಇಲ್ಲ. ಆದರೆ ಇಲ್ಲಿ ಮಾತ್ರ ನಮಗೆ ಎಲ್ಲ ನವಗ್ರಹಗಳಿಗೂ ಕೂಡ ಮದುವೆ ಆಗಿದೆ, ಅವರ ಹೆಂಡ್ತಿಗಳು ಕೂಡ ಇದ್ದಾರೆ ಅನ್ನೋದು ಥರ ವಿಗ್ರಹಗಳು ಮಾಡಿದ್ದಾರೆ. ಆಲ್ಮೋಸ್ಟ್ ನಮ್ಗೆ ನವಗ್ರಹ ಅಂದರೆ ಸೂರ್ಯ ಚಂದ್ರ ಬುಧ ಗುರು ಶುಕ್ರ ಮಂಗಳ ಈ ಥರ ಎಲ್ಲ ನವಗ್ರಹಗಳಿದೆಯಲ್ಲ, ಎಲ್ಲರಿಗೂ ಒಂದೊಂದು ಗುಡಿ ಮಾಡಿ ಅದನ್ನು ಧರ್ಮಪತ್ನಿಗಳನ್ನ ಕೂಡ ಮಾಡಿದ್ದಾರೆ. ಇದು ಶನಿ ಮಹಾತ್ಮ ದೇವಸ್ಥಾನ. ನನಗಂತೂ ಈ ದೇವ್ರನ್ನ ನೋಡಿ ಒಂದು ಸ್ವಲ್ಪ ಹೊತ್ತು ನನ್ನ ಮೈ ಮರೆತೆ, ಅಷ್ಟು ಚೆನ್ನಾಗಿದೆ. ಹಾಗೆ ಬೆಳ್ಳಿ ರಥದ ಮೇಲೆ ಬರ್ತಿದ್ದಾರೇನೋ ಅನ್ನೋ ಅಷ್ಟು ಫೀಲ್ ಕೊಡುತ್ತೆ ನಮಗೆ.
ತುಂಬಾ ಚೆನ್ನಾಗಿತ್ತು. ಹಾಗೆ ಸ್ವಲ್ಪ ಹೊತ್ತು ನಾನು ಅಲ್ಲೇ ನಮಸ್ಕಾರ ಎಲ್ಲ ಮಾಡಿಕೊಂಡು ನಿಮಗೆ ವಿಡಿಯೋದಲ್ಲಿ ತಗೊಂಡೆ, ನೀವು ಕೂಡ ದರ್ಶನ ಮಾಡ್ಕೊತೀರಾ ಅಂತೇಳ್ಬಿಟ್ಟು. ರಾಹು ಕೇತು ಕೂಡ ಇಲ್ಲಿ ವಿಗ್ರಹಗಳಿದೆ. ಹಾಗೆ ಮದುವೆ ಆಗಿದೆ ಅಂತ ಅವ್ರಿಗೂ ಕೂಡ ಒಂದು ಮಂದಿರ ಮಾಡಿದ್ದಾರೆ. ಇಲ್ಲಿ ಕೂಡ ನಮಗೆ ಪುಟ್ಟ ಕೃಷ್ಣ ಕಾಣಿಸ್ತು. ಇಲ್ಲಿ ಕೂಡ ಕೃಷ್ಣನ ತುಂಬಾ ಇಷ್ಟ ಆಯಿತು. ಹಾಗೆ ಎಲ್ಲರಿಗೂ ಗೊತ್ತು ಹನುಮಾನ್ ಬ್ರಹ್ಮಚಾರಿ ಅಂತೇಳ್ಬಿಟ್ಟು, ಆದರೆ ಇಲ್ಲಿ ಆಂಜನೇಯ ಸ್ವಾಮಿ ಕೂಡ ಮದುವೆ ಆಗಿದೆ ಅಂತ ತೋರಿಸ್ತಾರೆ. ಹನುಮಾನಕ್ಕೆ ಕೂಡ ಒಂದು ಹೆಂಡತಿ ಇದ್ದಾರೆ ಅನ್ನೋದು ವಿಗ್ರಹ ರೂಪದಲ್ಲಿ ತೋರಿಸಿದ್ದಾರೆ. ಇದನ್ನು ನೋಡಿ ಅಂತ ನನಗೆ ತುಂಬಾ ಶಾಕ್ ಆಯಿತು. ಯಾಕಂದರೆ ಎಲ್ಲ ಕಡೆಯೂ ಆಂಜನೇಯ ಸ್ವಾಮಿ ಅಂದರೆ ಬ್ರಹ್ಮಚಾರಿ ಅಂತೇಳ್ಬಿಟ್ಟು. ಹಾಗೆ ನವಗ್ರಹಗಳು ನಾವು ಬಟ್ ಈ ಥರ ವಿಗ್ರಹಗಳಂತೂ ನಾವೆಲ್ಲೂ ನೋಡೋದಕ್ಕಾಗಲ್ಲ. ಟೈಮ್ ಇದ್ದರೆ ಒಂದು ಸರಿ ಹೋಗಿ ಬನ್ನಿ, ಬ್ಯಾಂಗ್ಳೂರು ನಿಯರ್ ಇರೋರು. ಹಾಗೆ ಈ ದೇವಸ್ಥಾನನ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ಅಂತಲೇ ಕರೀತಾರೆ. ಇಲ್ಲಿ 106 ಅಡಿ ಎತ್ತರ ಇರುವ ಆಂಜನೇಯ ಸ್ವಾಮಿ ವಿಗ್ರಹ ಇದೆ. ಇದು ನಮ್ಮ ಭಾರತದಲ್ಲೇ ಅತಿ ಎತ್ತರವಾದ ವಿಗ್ರಹ ಅಂತಲೇ ಹೇಳ್ಬೋದು. ನಾವು ಅಲ್ಲಿಂದ ನೆಕ್ಸ್ಟು ಡಾಬಾಗೆ ಬಂದ್ವಿ, ಅಂದರೆ ಊಟ ತಿನ್ನೋದಕ್ಕೆ. ಬೆಳಗ್ಗೆಯಿಂದ ಸರಿಯಾಗಿ ಊಟ ತಿಂದಿರಲಿಲ್ಲ ಅಂತೇಳ್ಬಿಟ್ಟು ಗ್ರೀನ್ ಚಿಲ್ಲಿ. ಬಟ್ ಇಲ್ಲಿ ಫುಡ್ ಅಂತೂ ತುಂಬಾ ಚೆನ್ನಾಗಿತ್ತು. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ತುಮಕೂರು ಹೈವೇಲಿ ಹೋಗ್ತಾಯಿದ್ರೆ ಒಂದು ಸರಿ ಕುಣಗಲ್ ನಿಯರ್ ಹತ್ರ ಇರುವ ಗ್ರೀನ್ ಚಿಲ್ಲಿಗೆ ಹೋಗಿ. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ನಾವಿಲ್ಲಿ ಆಲ್ಮೋಸ್ಟ್ ಎಲ್ಲ ವೆಜ್ ಪನ್ನೀರು ಈ ಥರನ ತಗೊಂಡಿದ್ವಿ. ಯಾಕಂದರೆ ನಾನ್ ವೆಜ್ ನಾವೇನು ತಿನ್ನಲ್ಲ, ಶ್ರಾವಣ ಆಗಿರೋದ್ರಿಂದ. ಬಟ್ ಬಾಯ್ಸ್ ಎಲ್ಲ ನಾನ್ ವೆಜ್ ತಿಂದರು, ಚಿಕನ್, ಬಟರ್ ಮಸಾಲ, ನಾನ್ಸು ಅವೆಲ್ಲ. ಹಾಗೆ ನಾವಲ್ಲೇ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರನೇ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿದ್ವಿ. ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಪ್ಲೀಸ್